ಆ ದೇವರ ಹತ್ತಿರ ಬರುವಾಗ ಅಲ್ಲೇ ಒಬ್ಬ ಸೆಕ್ಯೂರಿಟಿ ನಿಂತಿರ್ತಾನೆ. ಹೀಗೆ ನಾವು ಕೈ ಮುಗಿಬೇಕು ಅಂತ ಹೇಳುವಾಗ ಹೋಗಿ 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 ಮುಂದಕ್ಕೆ ಹೋಗಿ ಅಂತಂದ್ರೆ ಒಂದು ಕೈ ಮುಗಿಯೋದಕ್ಕೆ ಕೂಡ ಅಲ್ಲಿ ಅವಕಾಶ ಕೊಡೋದಿಲ್ಲ, ಬಿಡೋದು ಇಲ್ಲ, ಮುಂದಕ್ಕೆ ಹೋಗಿ ಅಂತ. ಇಲ್ಲಿ ಅಡ್ಡ ಬೀಳಬಾರ್ದು, ಅಲ್ಲಿ ಅಡ್ಡ ಬೀಳಬಾರ್ದು, ಒಂದು ಸೆಕೆಂಡ್ ಕೂಡ ದೇವರನ್ನ ನೋಡೋದಕ್ಕೆ ಬಿಡೋದಿಲ್ಲ. ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ಹಿಂದೂ ದೇವಾಲಯಗಳ ಬಗ್ಗೆ ಅಂದರೆ ಇಲ್ಲಿನ ಒಂದು ಒಳಿತು ಕೆಡುಕುಗಳ ಬಗ್ಗೆ ಸ್ವಲ್ಪ ಮಾತಾಡೋದಕ್ಕೆ ನಿಮ್ಮ ಎದುರಿಗೆ ಬಂದಿದ್ದೀನಿ. ಈ ಹಿಂದೂ ದೇವಾಲಯಗಳು ಅಂದರೆ ನಮ್ಮ ಭಕ್ತಿ, ನಂಬಿಕೆ, ಆದರ್ಶ, ಮೌಲ್ಯಗಳು ಮತ್ತು ನಮ್ಮ ಪಂಥದಲ್ಲಿ ಪಾಲಿಸಬೇಕಾದ ಜೀವನ ವಿಧಾನವನ್ನು ಪ್ರತಿನಿಧಿಸುತ್ತವೆ. ದೇವಾಲಯಗಳು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮೀಸಲಾಗಿರುವ ಸ್ಥಳ. ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುವ ಸ್ಥಳಗಳು ಅಂದರೆ ಅದು ದೇವಾಲಯಗಳು. ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದಲ್ಲಿ ಹಿಂದೂ ದೇವಾಲಯಗಳು ಸಾಮಾಜಿಕ, ಆರ್ಥಿಕ, ಕಲಾತ್ಮಕ, ಬೌದ್ಧಿಕ ಕಾರ್ಯಗಳ ಕೇಂದ್ರ ಬಿಂದುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದವು. ಅಂದರೆ ದೇವಸ್ಥಾನಗಳು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ತಮ್ಮದೇ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದ್ವು. ಆ ಮೂಲಕ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇದ್ವು. ಆದರೆ ಇವತ್ತು ಏನಾಗಿದೆ ಅಂದರೆ ದೇವಸ್ಥಾನಗಳು ವ್ಯಾಪಾರಕ್ಕೆ ಬಹಳ ಒತ್ತು ನೀಡ್ತಾ ಇವೆ. ಮಾನಸಿಕ ನೆಮ್ಮದಿ ಬೇಕು ಅಂತ ನಾವೇನಾದರೂ ದೇವಸ್ಥಾನಗಳ ಯಾತ್ರೆ ಕೈಗೊಂಡ್ರೆ ಅಲ್ಲಿ ಮಾನಸಿಕ ನೆಮ್ಮದಿ ನಮಗೆ ಸಿಗೋದಿಲ್ಲ. ದೊಡ್ಡ ದೊಡ್ಡ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ದೇವರ ಧ್ಯಾನ ಜಪ ಮಾಡೋದು ಬಿಡಿ. ಆ ಬದಿಯಿಂದ ಹೋಗ್ಬೇಕಾ, ಈ ಬದಿಯಿಂದ ಹೋಗ್ಬೇಕಾ, ಅಲ್ಲಿ ನಿಂತ್ರೆ ಸರಿಯಾ, ಇಲ್ಲಿ ನಿಂತ್ರೆ ಸರಿಯಾ, ಇದೇ ಗೊಂದಲದಲ್ಲಿ ನಮಗೆ ಏನು ಮಾಡೋದಕ್ಕೂ ಕೂಡ ಅಲ್ಲಿ ತೋಚೋದೇ ಇಲ್ಲ. ದೂರ ದೂರದ ದೇವಸ್ಥಾನಗಳಿಗೆ ಹೋಗಿ ಆಗಿ ಬಿಡುತ್ತೆ. ನಂತರ ಅಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮಂಡಿ ಊರಿ ಹೊರಟು ನಮ್ಮ ಊರಿಗೆ ಹೊರಟು ಬಿಡೋಣ ಅನ್ನುವಷ್ಟು ಉಸಿರು ಕಟ್ಟಿಸುತ್ತೆ. ಇಂತಹ ಅನುಭವಗಳು ತುಂಬ ಜನಕ್ಕೆ ಆಗಿದೆ, ನನಗೂ ಕೂಡ ಆಗಿದೆ. ಒಂದ್ಸಲ ಮಂಗಳೂರಿನಿಂದ ಸುಮಾರು 55ರಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ 500 ರೂಪಾಯಿಗೆ ಮತ್ತು 1000 ರೂಪಾಯಿಗೆ ಹೀಗೆ ವಿಶೇಷ ದರ್ಶನ ಭಾಗ್ಯಗಳು ಕೂಡ ಇತ್ತು. ನಮಗೆ ಅದು ಬೇಡ. ಹಾಗಾಗಿ ನಾವು ಸಾಲಲ್ಲಿ ನಿಂತು ದೇವರ ದರ್ಶನ ಪಡೆಯುವ ಅಂತ ಸಾಲಲ್ಲಿ ನಿಂತ್ವಿ. ಅಷ್ಟಾಗುವಾಗ ಅಲ್ಲಿನ ಒಬ್ಬರು ಸ್ಟಾಫ್ ತುಂಬ ಅವಸರ ಮಾಡಿಕೊಂಡು ಬಂದರು. ಒಬ್ಬರು ಸ್ವಾಮೀಜಿ ಬರ್ತಾ ಇದ್ದಾರೆ, ಮಧ್ಯದಲ್ಲಿ ಎಂತ ನಿಂತದ್ದು ಅಂತ ಜೋರು ಮಾಡೋದಕ್ಕೆ ಶುರು ಮಾಡಿದರು. ನಮ್ಮ ಜೊತೆಗೆ ಏನೋ ಈ ಮಕ್ಕಳು ಕೂಡ ಇದ್ದರು, ಸಣ್ಣ ಸಣ್ಣ ಮಕ್ಕಳು ಇದ್ದರು. ಇವರು ಜೋರು ಮಾಡೋ ರೀತಿಗೆ ನಮ್ಮ ಜೊತೆ ಇದ್ದ ಈ ಮಕ್ಕಳು ಒಂದು ಕಡೆ, ನಾವೊಂದು ಕಡೆ. ಅಂದರೆ ಅದನ್ನೇ ಅವರು ಸಮಾಧಾನದಿಂದ ಹೇಳಿದರೆ ಬಹುಶಃ ಈಗ ಒಬ್ಳು ಸ್ವಾಮೀಜಿ ಬರ್ತಾ ಇದ್ದಾರೆ, ಸ್ವಲ್ಪ ದಾರಿ ಬಿಡಿ, ಈಚೆ ಕಡೆ ನಿಲ್ಲಿ, ಅವ್ರಿಗೆ ಸ್ವಲ್ಪ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ, ಆ ಥರ ಹೇಳ್ಬೋದಿತ್ತು. ಆದರೆ ಅವರೊಂದು ಹೇಳುವ ರೀತಿ ಅಂದರೆ ಓಡಿಸ್ತಾ ಇದ್ರು, ಅಲ್ಲಿ ನಿಂತ ಭಕ್ತರನ್ನೆಲ್ಲ ಓಡಿಸೋದು. ಆ ಥರ ಆಯ್ತಾ. ನಾವೆಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಆಯಿತು. ಕಡೆಗೆ ಒಂದು ದೇವರ ದರ್ಶನಕ್ಕೆ ನಿಂತ್ವಿ. 1-2 ಗಂಟೆ ಕ್ಯೂ ಅಲ್ಲಿ ನಿಂತು ಆ ದೇವರ ಹತ್ತಿರ ಬರುವಾಗ ಅಲ್ಲೇ ಒಬ್ಬ ಸೆಕ್ಯೂರಿಟಿ ನಿಂತಿರ್ತಾನೆ. ಹೀಗೆ ನಾವು ಕೈ ಮುಗಿಬೇಕು ಅಂತ ಹೇಳುವಾಗ ಹೋಗಿ 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 ಮುಂದಕ್ಕೆ ಹೋಗಿ ಅಂತಂದ್ರೆ ಒಂದು ಕೈ ಮುಗಿಯೋದಕ್ಕೆ ಕೂಡ ಅಲ್ಲಿ ಅವಕಾಶ ಕೊಡೋದಿಲ್ಲ, ಬಿಡೋದು ಇಲ್ಲ, ಮುಂದಕ್ಕೆ ಹೋಗಿ ಅಂತ. ಇಲ್ಲಿ ಅಡ್ಡ ಬೀಳಬಾರ್ದು, ಅಲ್ಲಿ ಅಡ್ಡ ಬೀಳಬಾರ್ದು, ಒಂದು ಸೆಕೆಂಡ್ ಕೂಡ ದೇವರನ್ನ ನೋಡೋದಕ್ಕೆ ಬಿಡೋದಿಲ್ಲ. ನಾವಾದರೆ ಪರವಾಗಿಲ್ಲ, ಒಂದು 50-60 ಕಿಲೋಮೀಟರ್ ದೂರದವರು. ಆದರೆ ನಮಗೆ ಬೇರೆ ದಿನ ಹೋಗ್ಬೋದು. ಆದರೆ ಬೇರೆ ತುಂಬ ದೂರದಿಂದ ಪ್ರಯಾಣ ಮಾಡಿ ಬಂದಿರ್ತಾರೆ, ವ್ರತ ಹಿಡಿದು ಬರೋ ಭಕ್ತರು ಕೂಡ ಇರ್ತಾರೆ. ಆ ದೇವರ ಸ್ವರೂಪವನ್ನ ಕಣ್ಣಲ್ಲಿ ತುಂಬಿ ಹೃದಯದಲ್ಲಿ ಕೂರಿಸಿ ನಂತರ ಊರಿನ ದಾರಿ ಹಿಡಿಬೇಕು ಅಂತ ಬಹಳ ಆಸೆಯಿಂದ ಬಂದಿರ್ತಾರೆ. ಒಂದು ಸೆಕೆಂಡ್ ಕೂಡ ಕೈ ಮುಗಿದು ಅಲ್ಲಿ ನಿಲ್ಲೋದಕ್ಕೆ ಅವಕಾಶವೇ ಇಲ್ಲ ಅಂದರೆ ನಾವಿಲ್ಲಿ ಮಾರ್ಗದಲ್ಲಿ ಅಡ್ಡ ಬೀಳ್ಬೇಕಾ?
ಹಾಗೆ ಬೀಳೋ ಹಾಗಿದ್ರೆ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬರುವ ಅನಿವಾರ್ಯತೆ ಇತ್ತ? ಒಂದು ಸೆಕೆಂಡ್ ಈ ಥರ ನಿಲ್ಬೇಕಾದ್ರೆ ಹೋಗಿ 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 ಮತ್ತೆ ಇನ್ನು ಕೆಲವು ದೇವಸ್ಥಾನಗಳಿರ್ತವೆ. ಇನ್ನು ಮಧ್ಯಾಹ್ನದ ಅನ್ನ ಪ್ರಸಾದಕ್ಕೆ ನಾವು ನಿಲ್ತೇವೆ, ಅಲ್ಲಿ ಬಟ್ಟಲನ್ನು ಹೀಗೆ ಎಸೆಯೋದು, ಆಮೇಲೆ ಅನ್ನವನ್ನು ಎಸೆಯೋದು, ಏನೇನೋ ಸಂಕಲ್ಪ ಮಾಡಿ ಅನ್ನ ಪ್ರಸಾದಕ್ಕೆ ಮಂಡಿಯೂರಿ ನಿಂತಾಗ ಇದೆಲ್ಲವೂ ಒಂಥರ ಬೇಜಾರಾಗುತ್ತೆ, ಒಂಥರ ಅಸಹನೀಯ ಅಂತ ಅನಿಸುತ್ತೆ. ಈ ಒಂದು ಘಟನೆ ಆಯಿತಾ. ಇನ್ನೊಂದು ಘಟನೆ ಹೇಳ್ತೀನಿ. ಇದು ನನ್ನ ಆಪ್ತರು ಹೇಳಿದ್ದು. ಮಂಗಳೂರಿನಿಂದ ಒಂದು 18 ಕಿಲೋಮೀಟರ್ ದೂರದ ದೇವಸ್ಥಾನಕ್ಕೆ ಹೋಗಿದ್ದು ಅಂತೆ ಅವರು. ಅಲ್ಲಿ ಅರ್ಚಕರು ಒಂದು ಪಾರ್ಶಾಲಿಟಿ ಮಾಡ್ತಾರೆ ಅಂಥೇಳಿ, ತೀರ್ಥಕ್ಕೆ ಇವರು ಕೈ ಒಡ್ಡಿ ನಿಂತಿದ್ರು ಕೂಡ ಇವರಿಗೆ ಪ್ರಸಾದ ಕೊಡೋದಿಲ್ಲ. ಯಾರೋ ಒಬ್ರು ಇವರ ಗುರ್ತದವರು ಅಥವಾ ಅರ್ಚಕರ ಗುರ್ತದವರು ಅಥವಾ ಯಾರೋ VIP ಗಳು ಗೊತ್ತಿಲ್ಲ, ಅವರು ಇನ್ನೂ ಒಂದು ರೌಂಡ್ ಹೊಡೆದು ಬರೋದು ಬಾಕಿ ಇದೆ. ಅವರನ್ನು ಇವರು ಕಾಯ್ತಾ ಇದ್ದಾರೆ, ಅವರಿಗೆ ತೀರ್ಥ ಪ್ರಸಾದ ಕೊಡೋದಕ್ಕೆ ಇವರು ಕಾಯ್ತಾ ಇದ್ದಾರೆ. ಹತ್ತಿರದಲ್ಲೇ ಭಕ್ತರು ಇವರು ತೀರ್ಥಕ್ಕೆ ಕೈ ಒಡ್ಡಿ ನಿಂತಿದ್ದಾರೆ, ಇವರಿಗೆ ತೀರ್ಥವೇ ಕೊಡ್ತಾ ಇಲ್ಲ. ಆಗ ನಿಂತವರ ಪರಿಸ್ಥಿತಿ ಏನಾಗ್ಬೋದು? ನಾವೇನು ದೇವಸ್ಥಾನಕ್ಕೆ ಬಂದಿದ್ದೀವ ಅಥವಾ ಇಲ್ಲೂ ಕೂಡ ಭೇದ ಭಾವ ನಡೀತಾ ಇದೆ, ಇಲ್ಲಿ ಕೂಡ ಒಂದು ಮನಃಶಾಂತಿ ಇಲ್ಲ, ನಮಗೆ ಏನೋ ಒಂಥರ ಮನಸ್ಸಿಗೆ ನೋವಾಗ್ತಾ ಇದೆ ಅಂದರೆ ಹತ್ತಿರ ಇರೋರನ್ನು ಕೇರ್ ಮಾಡದೆ ಯಾರೋ ಇನ್ನೂ ಬರುವಂಥವರನ್ನು ಅವರು ಪ್ರಸಾದಕ್ಕೆ ಕಾಯ್ಕೊಂಡು ನಿಲ್ಲೋದು, ಇದೆಲ್ಲ ತುಂಬ ಒಂಥರ ಬೇಜಾರಾಗುವಂತಹ ವಿಷಯ ದೇವಸ್ಥಾನಗಳಲ್ಲಿ ನಡೀತಾ ಇರುವಂಥದ್ದು. ನಾವೆಲ್ಲಿಗೆ ನೆಮ್ಮದಿ ಸಿಗಬೇಕು ಅಂತ ಹೋಗ್ತೀವೋ ಅಲ್ಲಿ ಮನಸ್ಸಿಗೆ ಬೇಜಾರಾಗಿ ನೆಮ್ಮದಿ ಕಳೆದುಕೊಂಡು ಬಂದ ಅನುಭವ ತುಂಬ ಜನರಿಗೆ ಆಗಿರುತ್ತೆ. ಎಲ್ಲ ದೇವಸ್ಥಾನಗಳಲ್ಲಿ ಕೆಟ್ಟ ಅನುಭವವೇ ಆಗಿರುತ್ತೆ ಅಂತ ಏನೂ ಇಲ್ಲ. ರಾಜೋಪಚಾರ ಮಾಡುವಂಥ ದೇವಸ್ಥಾನಗಳು ಕೂಡ ಇವೆ. ಮೃಷ್ಟಾನ್ನ ಭೋಜನ ಹಾಗೆ ಅಂಥ ಒಂದು ಆತಿಥ್ಯಕ್ಕೆ ಕಮಲಶಿಲೆ ತುಂಬ ಪ್ರಸಿದ್ಧವಾಗಿದೆ. ಭಕ್ತರ ಸಂಖ್ಯೆ ಜಾಸ್ತಿ ಇದ್ದರೂ ಕೂಡ ಒಂಚೂರು ದಣಿವು ಬೇಜಾರು ಮಾಡಿಕೊಳ್ಳದೆ ಅಮೃತದಂತಹ ಮಜ್ಜಿಗೆ ಕೊಡೋವರೆಗೂ ತುಂಬ ಪ್ರೀತಿಯಿಂದ ಬಡಿಸ್ತಾರೆ. ಇನ್ನು ಹಲವು ಮಕ್ಕಳ ತಾಯಿ ದೇವಸ್ಥಾನದಲ್ಲೂ ಅಷ್ಟೇ ದೇವಸ್ಥಾನದ ಮಹಿಮೆ ವಿಶೇಷತೆಗಳ ಬಗ್ಗೆ ತಿಳಿಸಿ ಹೇಳ್ತಾರೆ. ಇಲ್ಲಿ ಹಣದ ಭರಾಟೆಗಳಿಲ್ಲ, 500 ರೂಪಾಯಿ ಕ್ಯೂ, 1000 ರೂಪಾಯಿ ಕ್ಯೂ ಇಲ್ಲಿಲ್ಲ. ಅಂದರೆ ಒಂದು ದೇವಸ್ಥಾನಕ್ಕೆ ಹೋದರೆ ಸಾರ್ಥಕತೆಯ ಭಾವನೆ ಇಲ್ಲಿ ಇಂತಹ ದೇವಸ್ಥಾನಗಳಲ್ಲಿ ನಮಗೆ ಸಿಗುತ್ತೆ. ಇನ್ನು ಹೆಚ್ಚಿನ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಇದೆ. ಇನ್ನು ಮುಂದಕ್ಕೆ ಇದು ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಜಾರಿಗೆ ಬರಬಹುದು. ಇದು ತುಂಬ ಒಳ್ಳೆಯ ವಿಷಯ. ಮಂಗಳೂರಿನಿಂದ 110 ಕಿಲೋಮೀಟರ್ ದೂರದ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಈ ಡ್ರೆಸ್ ಕೋಡ್ ಕಡ್ಡಾಯ ಇತ್ತು. ಇಲ್ಲಿ ಅಂದರೆ ಶಾಲ್ ಇಲ್ಲದವರು ಮತ್ತು ಜೆಂಟ್ಸ್ ಅಲ್ಲೂ ಅಷ್ಟೇ ಇದು ಏನು ವೇಸ್ಟಿ ಹಾಕದವರನ್ನು ಶಾಲ್ ಹಾಕದವರನ್ನು ದೇವರ ದರ್ಶನಕ್ಕೆ ಬಿಡ್ತಾ ಇರಲಿಲ್ಲ. ಮುಲಾಜೇ ಇಲ್ಲ, ವಾಪಸ್ ಕಳಿಸೋದೆ ಯಾರೇ ಆಗಲಿ. ಡೀಸೆಂಟ್ ಡ್ರೆಸ್ ಹಾಕದೇ ಇದ್ದರೆ ವಾಪಸ್ ಕಳಿಸ್ತಾ ಇದ್ರು. ಆದರೆ ನಾನು ಇಲ್ಲಿ ಗಮನಿಸಿದ್ದೇನೆಂದರೆ ಇಲ್ಲಿ ಭಕ್ತರಲ್ಲಿ ತುಂಬ ಗೊಂದಲ ಆಗ್ತಾ ಇತ್ತು. ಭಕ್ತರು ತುಂಬ ಗೊಂದಲ ಪಡ್ತಾ ಇದ್ರು. ಈ ಗೊಂದಲ ಯಾಕೆ ಅಂತ ನಾನು ಯೋಚನೆ ಮಾಡಿದಾಗ ಆವಾಗ ನಾನು ಅಂದ್ಕೊಂಡಿದ್ದೇನೆಂದರೆ ಈ ರೂಲ್ಸ್ಗಳು ಒಂದು ದೇವಸ್ಥಾನಕ್ಕೆ ಮಾತ್ರ ಇದ್ರೆ ಮಾತ್ರ ಈ ಥರ ಗೊಂದಲಗಳು ಸೃಷ್ಟಿ ಆಗೋದು. ಈ ರೂಲ್ಸ್ ಏನು ಗೊತ್ತಾ? ನಮ್ಮ ಮನೆ ಪಕ್ಕದಲ್ಲಿರುವ ಸಣ್ಣ ಮಂದಿರ ಸಣ್ಣ ಗುಡಿಗಳಿಂದ ರೂಲ್ಸ್ ಆರಂಭ ಆಗಬೇಕು. ಆಗ ಜನರಿಗೆ ಸಾಮಾನ್ಯ ಜ್ಞಾನ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಒಂದು ಡ್ರೆಸ್ ಏನಿದೆ ಅದು ಮೈ ಮುಚ್ಚುವ ಥರ ಇರಬೇಕು. ನಮ್ಮ ಹತ್ತಿರದ ದೇವಸ್ಥಾನಕ್ಕೆ ನಾವು ಕ್ರಮಬದ್ಧ ಉಡುಪುಗಳನ್ನು ಹಾಕಿ ಅಭ್ಯಾಸ ಆದಾಗ ನಮಗೆ ದೂರದ ದೇವಸ್ಥಾನಗಳಿಗೆ ಯಾವುದೇ ರೀತಿಯ ಗೊಂದಲ ಇಲ್ಲದೆ ಹೋಗಬಹುದು. ನನಗೆ ಕೆಲವೊಮ್ಮೆ ತುಂಬ ಬೇಜಾರಾಗೋದೇನೆಂದರೆ ಈ ದೈವಸ್ಥಾನಗಳಲ್ಲಿ ದೈವದ ಹತ್ತಿರ ಪ್ರಸಾದ ತೆಗೆದುಕೊಳ್ಳೋದಂದರೆ ನಮಗೆ ತುಂಬ ಭಯ ಭಕ್ತಿಯ ವಿಷಯ. ಆದರೆ ಈ ದೈವದ ಎದುರು ಶಾಲ್ ಇಲ್ಲದೆ ನಿಂತು ಪ್ರಸಾದ ತೆಗೆದುಕೊಳ್ಳೋದು, ಹಾಗೆ ಮೈ ಕಾಣುವ ಡ್ರೆಸ್ ಹಾಕ್ಕೊಂಡು ದೈವ ನರ್ತನ ಆಗುವಾಗ ಮೊಬೈಲ್ ಹಿಡಿದು ರೆಕಾರ್ಡ್ ಮಾಡೋದು, ಇದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅಂದರೆ ಒಂದು ಇದು ಮಾಡ್ರನ್ ಡ್ರೆಸ್ ಹಾಕ್ಕೊಂಡು
ಹೀಗೆ ಕ್ಯಾಮರಾ ಹಿಡ್ಕೊಂಡು ಒಂದು 2-3 ನಿಂತ್ಕೊಂಡು ದೈವ ನರ್ತನವನ್ನ ಚಂದ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಕಣ್ಣಾರೆ ನೋಡುವಾಗ ನಮಗೆ ದೂರ ಕೂತ್ರು ಕೂಡ ಮುಳ್ಳು ಚುಚ್ಚಿದ ಅನುಭವ ಆಗುತ್ತೆ. ಒಳ್ಳೆಯ ರೀತಿಯ ಬದಲಾವಣೆಗಳು ನಮ್ಮ ಊರಿಂದಾನೇ ಆರಂಭ ಆದರೆ ಉತ್ತಮ. ಇನ್ನು ಈ 500 ರೂಪಾಯಿ ಕ್ಯೂ, 1000 ರೂಪಾಯಿ ಕ್ಯೂ ಇದನ್ನೆಲ್ಲ ನಿಲ್ಲಿಸೋದಕ್ಕೆ ಖಂಡಿತ ಆಗೋದಿಲ್ಲ. ವ್ಯಾಪಾರ ಮಾಡೋದು ಮಾಡ್ತೀರ, ಅದರ ಮಧ್ಯೆ ನಮ್ಮ ಹಿಂದೂ ತತ್ವಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂತಹ ಪುಸ್ತಕಗಳನ್ನು ಹಂಚಿದ್ರೆ ಆ ಜನರಿಗೆ ಸ್ವಲ್ಪ ಅರಿವಾದರೂ ಮೂಡಬಹುದು. ಕರ್ನಾಟಕದಲ್ಲೇ ಸಾಕ್ಷರತೆಯಲ್ಲಿ ಮಂಗಳೂರು ನಂಬರ್ 1 ಸ್ಥಾನದಲ್ಲಿದೆ. ಭಕ್ತಿಯ ವ್ಯಾಪಾರದ ದುಡ್ಡಿನಿಂದ ಹಿಂದೂ ಶಾಲೆಗಳು ನಿರ್ಮಾಣ ಆಗಲಿ, ಶಿಕ್ಷಣ ಸ್ವಲ್ಪ ಅಗ್ಗವಾಗಿ ಸಿಗಲಿ, ನರ್ಸರಿಗೆ 50,000 ರೂಪಾಯಿಯಿಂದ ಸ್ಟಾರ್ಟ್ ಆದರೆ ಬದುಕು ಕೂಡ ನಡಿಬೇಕಲ್ವಾ. ಹಿಂದೂ ಶಾಲೆಗಳು ಗುಣಮಟ್ಟದ ಶಿಕ್ಷಣವನ್ನು ಕೈಗೆಟುಕುವ ದರದಲ್ಲಿ ನೀಡಿ ಆ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಲಿ. ಭಕ್ತಿಯನ್ನು ವ್ಯಾಪಾರ ಮಾಡುವುದು ಒಂದೇ ದೇವಸ್ಥಾನಗಳ ಉದ್ದೇಶ ಆಗದೇ ಇರಲಿ. ಎಲ್ಲರಿಗೂ ಸಮಾನವಾಗಿ ತುಂಬ ಒಂದು ಕೈಗೆಟುಕುವ ದರದಲ್ಲಿ ಶಿಕ್ಷಣ ಸಿಗಲಿ. ಹಾಗೆ ಈ ಹಿಂದೂ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಲಿ. ಹಿಂದೂ ಆಸ್ಪತ್ರೆ, ನಮ್ಮದೇ ಆಸ್ಪತ್ರೆಗಳಲ್ಲಿ ತುಂಬ ಒಂದು ಎಲ್ಲರಿಗೂ ಸ್ವಲ್ಪ ಫ್ರೀ ಆಗಿಯಾ ಅಥವಾ ಫಸ್ಟ್ ಟ್ರೀಟ್ಮೆಂಟ್ ಏನಿದೆ ನೋಡಿ, ಅದು ಕೈಗೆಟುಕುವ ದರದಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಸಿಗಲಿ. ಆಮೇಲೆ ಹಿರಿಯ ನಾಗರಿಕರಿಗೆ ಏನಿದೆ ಆ ಒಂದು ಟ್ರೀಟ್ಮೆಂಟ್ ಕೊಡುವ ವ್ಯವಸ್ಥೆ ಫ್ರೀ ಆಗಿ ಆಗಲಿ. ಇದೆಲ್ಲವೂ ದೇವಾಲಯಗಳಲ್ಲಿ ಬರುವಂತಹ ಈ ಇನ್ಕಮಿಂದ ಏನು 500 ರೂಪಾಯಿ ಕ್ಯೂ, 1000 ರೂಪಾಯಿ ಕ್ಯೂ ಮಾಡಿ ಅದೇನು ಮಾಡ್ತಾರೆ ಗೊತ್ತಿಲ್ಲ. ಕನಿಷ್ಠ ಪಕ್ಷ ಇಂಥದ್ರಲ್ಲಿ ನಮ್ಮ ಶಾಲೆ ಆಸ್ಪತ್ರೆಗಳು ನಿರ್ಮಾಣ ಆದರೆ ಅದೊಂದು ಒಳ್ಳೆಯ ಉದ್ದೇಶ ಈಡೇರಿದ ಹಾಗೆ ಆಗುತ್ತೆ. ಹಾಗೆ ನಮ್ಮ ಒಂದು ಪ್ರಾಚೀನ ದೇವಾಲಯಗಳ ಹಿಂದೆ ಅದೆಷ್ಟೋ ಅದ್ಭುತವಾದ ಕಥೆಗಳಿವೆ, ಅದೆಷ್ಟೋ ಮಹಿಮೆಗಳಿವೆ. ಇವುಗಳಿಂದ ಪ್ರೇರಿತರಾಗಿ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡೋದಕ್ಕೆ ಬರುವಾಗ ಅಲ್ಲಿ ತಾರತಮ್ಯ ಇಲ್ಲದ ವ್ಯವಸ್ಥೆ ಇರಲಿ ಅನ್ನೋದೊಂದೇ ನಮ್ಮ ಆಶಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.